ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. 3 ಮಾರ್ಚ್ 2025ಕ್ಕೆ ನಿಮ್ಮ SSLC ವಿಜ್ಞಾನ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದ್ದಾವೆ. ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಅಭ್ಯಾಸ ಪ್ರಶ್ನೆಗಳನ್ನು, ಪಾಠದ ನೋಟ್ಸ್ಗಳನ್ನು ಎಲ್ಲವನ್ನು ಕೂಡ ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ. ಸೊ ದಯಮಾಡಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯ ಎಲ್ಲ ಪಾಠಗಳ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಟಾಪಿಕ್ಸ್ಗಳನ್ನು ಆನ್ಸರೊಂದಿಗೆ ಹೇಳ್ತೀನಿ. ಅವುಗಳನ್ನ ಬರ್ಕೊಡ್ರಿ, ಸ್ಕ್ರೀನ್ಶಾಟ್ ಆದರೂ ತೊಗೊಳ್ರಿ. ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ನಿಮಗೆ ಸಿಗ್ತವೆ. ಯಾವೆಲ್ಲ ಇಂಪಾರ್ಟೆಂಟ್ ಇದಾವೆ ಅನ್ನೋದನ್ನು ಅಷ್ಟು ಮಾತ್ರ ನಾನು ನಿಮಗೆ ಹೇಳ್ತೀನಿ. ಅದನ್ನು ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು. ಎಸ್, ಫಸ್ಟ್ ನೋಡೋಣ. ಸ್ವಪೋಷಕಗಳು ಮತ್ತು ಪರಪೋಷಕಗಳು ಇವುಗಳು ಇಂಪಾರ್ಟೆಂಟ್ ಇದಾವೆ. ಇವುಗಳನ್ನು ನಿಮ್ಗೆ ವ್ಯತ್ಯಾಸದಲ್ಲಿನೂ ಕೇಳ್ಬೋದು, 1 ಅಂಕ ಕೂಡ ಕೇಳ್ಬೋದು. ಸ್ವಪೋಷಕಗಳು ನಿರವಯವ ವಸ್ತುಗಳಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಳಸಿ ಸರಳವಾದ ವಸ್ತುಗಳನ್ನು ತಾವೇ ಸಿದ್ಧಪಡಿಸಿಕೊಳ್ತಾವ, ಹಸಿರು ಸಸ್ಯಗಳು, ಬ್ಯಾಕ್ಟೀರಿಯಾಗಳು. ಬಟ್ ಪರಪೋಷಕಗಳು ಸಂಕೀರ್ಣವಾದ ಆಹಾರ ವಸ್ತುವನ್ನು ಬೇರೆ ಜೀವಿಗಳಿಂದ ಪಡೆದುಕೊಳ್ತವೆ, ಉದಾಹರಣೆಗೆ ಪ್ರಾಣಿಗಳು. ಕೊಳೆತಿನುಗಳು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇವು ಆಹಾರ ವಸ್ತುಗಳನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ತವೆ, ಉದಾಹರಣೆಗೆ ಬ್ರೆಡ್ ಮೋಲ್ಡ್, ಈಸ್ಟ್ ಮತ್ತು ನಾಯಿಕೊಡೆ ಅಂತ ಶಿಲೀಂಧ್ರಗಳು. ಪರಾವಲಂಬಿಗಳು ಸಸ್ಯ ಮತ್ತು ಪ್ರಾಣಿಗಳ ದೇಹದಿಂದ ಅವುಗಳನ್ನು ಕೊಲ್ಲದೆ ನೇರವಾಗಿ ಪೋಷಣೆ ಪಡೆದುಕೊಳ್ಳೋದು, ಉದಾಹರಣೆ ಕಸ್ಕ್ಯೂಟ, ಉಣ್ಣೆ, ಹೇನು, ಜಿಗಣೆ ಮತ್ತು ಲಾಡಿ ಹುಳು ಇಂಪಾರ್ಟೆಂಟ್ ಇತ್ತು. ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತಲೂ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಏನಪ್ಪ ಅಂದ್ರೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸೋದೇ ದ್ವಿತೀಯ ಸಂಶ್ಲೇಷಣೆ. ಈ ಸಮೀಕರಣ ನೋಡ್ಕೊಂಡೋಗಿ 6CO2 + 12H2O, ಕ್ಲೋರೋಫಿಲ್ ಪ್ಲಸ್ ಸನ್ಲೈಟ್, ಇಟ್ ಗಿವ್ಸ್ ಟು 612C6H12O6 + 6O2 + 6H2 ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅದ. ಹಾಗಾದ್ರೆ ದ್ವಿತೀಯ ಸಂಶ್ಲೇಷಣೆ ಜರುಗೋ ಹಂತಗಳು ಇವು 3 ಹಂತಗಳಿದಾವೆ. ಸೊ ಫಸ್ಟ್ ಒನ್, ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರುವಿಕೆ, ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗೋದು, ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸೋದು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡೋದು ಇಂಪಾರ್ಟೆಂಟ್. ಇನ್ನು ದ್ವಿತೀಯ ಸಂಶ್ಲೇಷಣೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಸೂರ್ಯನ ಬೆಳಕಿನ ತೀವ್ರತೆ, ವಾತಾವರಣದಲ್ಲಿನ CO2 ಪ್ರಮಾಣ, ಎಲೆಯಲ್ಲಿನ ಪತ್ರಹರಿತಿನ ಪ್ರಮಾಣ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ಪತ್ರರಂಧ್ರಗಳು ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳು. ಇದರ ಮುಖ್ಯ ಕೆಲಸ ಒಂದು ಅನಿಲ ವಿನಿಮಯ ಮಾಡ್ತದೆ, ಎರಡನೇದು ಬಾಷ್ಪ ವಿಸರ್ಜನೆ ನಿಯಂತ್ರಣ ಮಾಡ್ತದೆ. ತೆರೆದ ಪತ್ರರಂಧ್ರ, ಮುಚ್ಚಿದ ಪತ್ರರಂಧ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್. 1 or 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಚಿತ್ರ. ಇದರಲ್ಲಿ ಕಾವಲು ಜೀವಕೋಶಗಳಿದ್ದಾವೆ ತೆರೆದಲ್ಲಿ. ಆಮೇಲೆ 2ರಲ್ಲಿ ಇರೋದು ಕ್ಲೋರೋಫಾಸ್ಟ್ ಇರ್ತದೆ, ಬಟ್ ತೆರೆದ ಪತ್ರರಂಧ್ರದಲ್ಲಿ ಮಾತ್ರ ಕಾವಲು ಕೋಶಗಳು ಇರ್ತಾವೆ. ಇದು ನಿಮಗೆ ಗೊತ್ತಿರಬೇಕು, ಓಕೆನಾ? ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇದೊಂದು ಪ್ರಯೋಗ ಬರ್ತದೆ. ದ್ವಿತೀಯ ಸಂಶ್ಲೇಷಣೆಗೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕ ಎಂದು ಸಾಧಿಸುವ ಚಟುವಟಿಕೆ. ಯಾಕಂದ್ರೆ ನಿಮಗೆ ಅಪ್ಲೈಡಲ್ಲಿನೂ ಕೂಡ ಕ್ವಶನ್ಸ್ ಬಂದರೂ ಕೂಡ ನಿಮಗೆ ಬರ್ಬೋದು. ಇಷ್ಟು 5 ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಈ ಪ್ರಯೋಗದಲ್ಲಿ ಬರ್ತಕ್ಕಂಥದ್ದು. ಇನ್ನು ಬಹಳ ಸಲ ನಿಮಗೆ ಅಮೀಬಾದಲ್ಲಿ ಪೋಷಣಾ ವಿಧಾನಗಳನ್ನು ಕೇಳ್ತಾರೆ. ಸೊ ನೋಡಿ, ಅಮೀಬಾದಲ್ಲಿ ತಾತ್ಕಾಲಿಕ ಬೆರಳಿನಂಥ ಜೀವಕೋಶಗಳು ಮೇಲ್ಮೈ ಹೊರಚಾಚಿಕೆಗಳನ್ನು ಬಳಸಿ ಆಹಾರವನ್ನು ಒಳ ತೆಗೆದುಕೊಳ್ತಾವೆ. ಈ ರಚನೆಗಳು ಆಹಾರ ಕಣಗಳನ್ನು ಆರಿಸಿ ಬೆಸೆದು ಆಹಾರ ರಸದಾನಿಯನ್ನು ಉಂಟು ಮಾಡ್ತಾವೆ. ಆಹಾರ ರಸದಾನಿಯೊಳಗೆ ಸಂಕೀರ್ಣ ಆಹಾರ ಪದಾರ್ಥ ವಿಭಜನೆ ಮಾಡಿ ಸರಳ ಆಹಾರ ಪದಾರ್ಥವಾಗಿ ವಿಭಜಿಸ್ತಾವೆ. ಇದನ್ನೇ ಕೋಶದ್ರವ್ಯ ವಿಸ್ತರಣೆ ಆಗ್ತದೆ. ಸೊ ಇದು ಅಮೀಬಾದಲ್ಲಿ ಇತ್ತು. ಇನ್ನು ಪ್ಯಾರಾಮಿಸಿಯಂ ಅಲ್ಲಿ ಹೇಗಿದೆ ನೋಡಿ. ಪ್ಯಾರಾಮಿಸಿಯಂ ಅಲ್ಲಿ ಜೀವಕೋಶ ನಿರ್ದಿಷ್ಟ ಆಕಾರ ಹೊಂದದ ಆಹಾರ ಒಂದು ಗೊತ್ತಾದ ಸ್ಥಳದ ಮೂಲಕ ಒಳಗೆ ತೆಗೆದುಕೊಳ್ತದೆ. ಜೀವಕೋಶದ ಸಂಪೂರ್ಣ ಮೇಲ್ಮೈಯನ್ನು ಆವರಿಸಿರುವ ಕಷಾಂಗಗಳ ಚಲನೆ ಮೂಲಕ ಆಹಾರ ಈ ಸ್ಥಳಕ್ಕೆ ಬರ್ತದೆ. ಇವೆರಡೂ ಕೂಡ ಏನಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಮೀಬಾ ಮತ್ತು ಪ್ಯಾರಾಮಿಸಿಯಂ. ಇನ್ನು ಮಾನವನಲ್ಲಿ ಪೋಷಣೆಯಲ್ಲಿ ನಿಮಗೆ ಮೋಸ್ಟ್ ನೆನಪಿಟ್ಕೊಳ್ತಕ್ಕಂಥದ್ದು ಲಾಲಾರಸ ಗ್ರಂಥಿಗಳ ಪಾತ್ರ. ಇಲ್ಲಿ ಅಮೈಲಸ್ ಕಿಣ್ವ ಇರ್ತದೆ, ಇದು ಇಂಪಾರ್ಟೆಂಟ್ ಅದ. ಆಮೇಲೆ ಇಲ್ಲಿ ಪರಿಕ್ರಮಣ ಸಂಕುಚನ ಚಲನೆ ಅಂತ ಒಂದು ಬರ್ತದೆ. ಸೊ ಏನಪ್ಪ ಅಂದ್ರೆ ಅನ್ನನಾಳದಲ್ಲಿ ಆಹಾರ ಮುಂದಕ್ಕೆ ತಳ್ಳಲು ಸ್ನಾಯುಗಳು ಲಯಬದ್ಧವಾಗಿ ಸಂಕೋಚಿಸ್ತಾವೆ. ಸೊ ಇದು ಇಂಪಾರ್ಟೆಂಟ್. ಆಮೇಲೆ ಜಠರ ಗ್ರಂಥಿಗಳು ಸ್ರವಿಸುವ ರಸನೆ ಹೈಡ್ರೋಕ್ಲೋರಿಕ್ ಆಮ್ಲ ನೆನಪಿರಲಿ, ಪೆಪ್ಸಿನ್ ಲೋಳೆಗಳನ್ನು ಉಂಟು ಮಾಡ್ತದೆ, ಅಂದರೆ ಒಳಗೊಂಡಿರ್ತದೆ. ಇದು ಲಾಲಾರಸ ಗ್ರಂಥಿಯ ಪಾತ್ರ. ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರ ಏನಪ್ಪ ಅಂದರೆ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತದೆ. ಆಮೇಲೆ ಆಹಾರದಲ್ಲಿನ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ತದೆ. ಅಷ್ಟೇ ಅಲ್ಲದೆ ಪೆಪ್ಸಿನ್ ಕಿಣ್ವ ಪ್ರೋಟೀನ್ಗಳನ್ನು ಜೀರ್ಣಿಸ್ತದೆ. ಲೊಳೆ ಜಠರದ ಒಳಗೋಡೆಯನ್ನು ಆಮ್ಲದ ಪರಿಣಾಮದಿಂದ ರಕ್ಷಿಸ್ತದೆ. ಇದು ಕೂಡ ನಿಮಗೆ ಹೈಡ್ರೋಕ್ಲೋರಿಕ್ ಆಮ್ಲದ ಬಗ್ಗೆ 1 ಮಾರ್ಕ್ಸ್ಗಾದರೂ ಕೇಳಬಹುದು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಮಾನವನ ಜೀರ್ಣಾಂಗವ್ಯದಲ್ಲಿ ಸಣ್ಣ ಕರುಳಿನ ಪಾತ್ರವನ್ನು ಕೇಳ್ತಾರೆ. ಸೊ ಇದನ್ನು ಕೂಡ ಸ್ವಲ್ಪ ತಾವುಗಳು ಪಾಸ್ ಮಾಡಿ ನೋಡ್ಕೊಂಡೋಗಿ. ಸಣ್ಣ ಕರುಳಿನ ಬಗ್ಗೆ ಭಾಳ ಮ್ಯಾಟರ್ ಅದ. ಸೊ ನೀವೆಲ್ಲ ಏನು ಮಾಡಬೇಕು, ಇದನ್ನು ಇಟ್ಟುಕೊಳ್ಳಲೇಬೇಕು. ಇಷ್ಟು ಎಲ್ಲ ಏನಪ್ಪ ಅಂದರೆ ಸಣ್ಣ ಕರುಳಿನ ಇದು ರಚನೆ ಇದೆ. ರಚನೆ ಮತ್ತು ಕಾರ್ಯ ಅಂತಲೂ ಕೂಡ ಮೇನ್ ಕೇಳ್ತಾರೆ. ಇದು ರಚನೆಗಳು ಸಣ್ಣ ಕರುಳಿನ ರಚನೆಯಲ್ಲಿನೇ ವಿಲೆಗಳು ಇರ್ತಾವೆ, ನೆನಪಿರಲಿ.
ಸೊ ಮುಖ್ಯವಾಗಿ ಕೆಲಸ ಏನಪ್ಪ ಅಂದ್ರೆ ದೊಡ್ಡ ಕರಳು ಆಹಾರದಲ್ಲಿನ ನೀರನ್ನು ಹೀರಿಕೊಳ್ಳುತ್ತದೆ, ಪಚನವಾಗದೆ ಉಳಿದ ಆಹಾರವನ್ನು ಗುದದ್ವಾರ ಮೂಲಕ ಹೊರಹಾಕ್ತದೆ. ಇದು ದೊಡ್ಡ ಕರಳು. ಬಟ್ ಸಣ್ಣ ಕರಳಿನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಸೊ ಜೀರ್ಣಾಂಗದ ರಚನೆ ನೋಡ್ಕೊಡ್ರಿ, ವೆರಿ ಇಂಪಾರ್ಟೆಂಟ್. ಬಾಯಿ, ಅನ್ನನಾಳು, ಜಠರ, ಮೇದೋಜೀರಕ, ಸಣ್ಣ ಕರಳು, ಗುದದ್ವಾರ, ದೊಡ್ಡ ಕರಳು ಮತ್ತು ಯಕೃತ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ಇದು ಇಂಪಾರ್ಟೆಂಟ್ ಅದ, ಯಾವಪ್ಪ ಅಂದ್ರೆ ವಾಯುಕ ಉಸಿರಾಟ ಮತ್ತು ಅವಾಯುಕ ಉಸಿರಾಟ, ಅಥವಾ ಆಕ್ಸಿಜನ್ ಸಹಿತ ಉಸಿರಾಟ ಅಥವಾ ಆಕ್ಸಿಜನ್ ರಹಿತ ಉಸಿರಾಟ. 3 ಪಾಯಿಂಟ್ ಆದರೂ ನೆನಪಿಟ್ಕೊಡ್ರಿ. ಇಲ್ಲಿ ಆಕ್ಸಿಜನ್ ಉಪಸ್ಥಿತಿ ಅದ, ಇಲ್ಲಿ ಆಕ್ಸಿಜನ್ ಅನುಪಸ್ಥಿತಿ. ಇದು ಮೈಟ್ರೋಕಾಂಡ್ರಿಯಾದಲ್ಲಿ ನಡೀತದ, ಇದು ಈಸ್ಟ್ ಕೋಶದಲ್ಲಿ ನಡೀತದ. ಹೆಚ್ಚು ಶಕ್ತಿ ಬಿಡುಗಡೆ, ಕಡಿಮೆ ಶಕ್ತಿ ಬಿಡುಗಡೆ. ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಅಂತಿಮ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಅಂತ ಬರೆದ್ರೆ ಸಾಕು. ಮುಂದೆ ನೋಡೋಣ, ಗ್ಲೂಕೋಸ್ ವಿಭಜನೆಯ ಹಂತಗಳು. ಸ್ವಲ್ಪ ಕಲ್ಕೊಡ್ರಿ, ಯಾಕಂದ್ರೆ ಹೇಳಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಕ್ವಶನ್ ಪೇಪರ್ ಈಸಿ ಬರ್ತದನೋ ಟಫ್ ಬರ್ತದೆ. ಇವಾಗ ಹಿಂದಿ ಭಾಳ ಈಸಿ ಇತ್ತು ಅಂತ ನಿಮಗೆ ಅನಿಸಿತು, ಬಟ್ ಸೈನ್ಸ್ ಹೀಗೆ ಬರ್ತದೆ ಅಂತ ಅನ್ಸಲ್ಲ. ಭಾಳ ಅಪ್ಲೈಡ್ ಆಗಿ ಕ್ವಶನ್ಸ್ಗಳನ್ನ ತೆಗೆದ್ರೆ ಕಷ್ಟ ಆಗ್ತದೆ ಸ್ಕೋರ್ ಮಾಡೋಕ್ಕೆ. ಸೊ ಹೀಗಾಗಿ ಗ್ಲೂಕೋಸ್ ವಿಭಜನೆ ಹಂತಗಳನ್ನ ಸ್ವಲ್ಪ ನೋಡ್ಕೊಡ್ರಿ, ಇದು ಇಂಪಾರ್ಟೆಂಟ್ ಇತ್ತು. ಆಮೇಲೆ ಸಸ್ಯಗಳಲ್ಲಿ ಉಸಿರಾಟ ಹೇಗೆ ನಡೀತದೆ, ಸಸ್ಯಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಅನಿಲ ವಿನಿಮಯ ಮಾಡ್ತಕ್ಕಂಥ ಹಂತಗಳಿದ್ದಾವೆ. ಸೊ ಇದನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಜಲಚರ ಜೀವಿಗಳಲ್ಲಿ ಉಸಿರಾಟ, ವಿಶೇಷವಾಗಿ ಇದು ಸ್ವಲ್ಪ ಜಲಚರ ಜೀವಿಗಳ ಬಗ್ಗೆ, ಈ ಪಾಯಿಂಟ್ಸ್ಗಳ ಬಗ್ಗೆ ಬಹಳ ಸರಿ ಕ್ವಶನ್ ಕೇಳಿದ್ದಾರೆ. ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕಿಂತ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇದೆ. ಸೊ ಜಲಚರಗಳ ಉಸಿರಾಟದ ದರ ನೆಲಜೀವಿಗಳಲ್ಲಿ ಕಂಡುಬರೋದಕ್ಕಿಂತ ಸಾಕಷ್ಟು ವೇಗವಾಗಿದೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇನ್ನು ಮಾನವನ ಉಸಿರಾಟದ ಭಾಗಗಳು ಯಾವ್ಯಾವ ಇದಾವೆ, ಸೊ ಅದರಲ್ಲಿ ಉಸಿರಾಟದಲ್ಲಿರ್ತಕ್ಕಂಥದ್ದು ಗಾಳಿಗೂಡು, ಅಲ್ವಿಯೋಲೆ ಅಂತಕ್ಕಂಥದ್ದು. ಇದು ಶ್ವಾಸಕೋಶಗಳಲ್ಲಿ ಬರ್ತಕ್ಕಂಥದ್ದು, ನೆನಪಿಟ್ಕೋರಿ, ಇಂಪಾರ್ಟೆಂಟ್ ಅದು. ಇನ್ನು ಉಚ್ಛ್ವಾಸ ಕ್ರಿಯೆ ಮತ್ತು ನಿಶ್ವಾಸ ಕ್ರಿಯೆ ಅಂತ ಬರ್ತದೆ. ಉಚ್ಛ್ವಾಸ ಅಂದ್ರೆ ಗಾಳಿ ಹೊರಗೆ ತಗೊಳ್ಳೋದು, ನಿಶ್ವಾಸ ಅಂದ್ರೆ ಗಾಳಿ ಹೊರಗಡೆ ಬಿಡೋದು. ಉಚ್ಛ್ವಾಸ ಕ್ರಿಯೆಯಾದಾಗ ಎದೆಯ ಗಾತ್ರ ದೊಡ್ಡದು, ನಿಶ್ವಾಸ ಕ್ರಿಯೆಯಾದಾಗ ಎದೆಯ ಗಾತ್ರ ಚಿಕ್ಕದು. ಆಮೇಲೆ ಉಚ್ಛ್ವಾಸ ಕ್ರಿಯೆ ಪಕ್ಕೆಲುಬುಗಳು ಮೇಲೆ ಇರ್ತಾವ, ನಿಶ್ವಾಸ ಕ್ರಿಯೆಯಲ್ಲಿ ಪಕ್ಕೆಲುಬುಗಳು ಕೆಳಗೆ ಬರ್ತಾವ. ಉಚ್ಛ್ವಾಸ ಕ್ರಿಯೆಯಲ್ಲಿ ಒಪೆ ಚಪ್ಪಟೆ ಆಗ್ತದೆ, ನಿಶ್ವಾಸ ಕ್ರಿಯೆಯಲ್ಲಿ ಒಪೆ ಸ್ವಸ್ಥಾನಕ್ಕೆ ಮರಳುತ್ತದೆ ಅನ್ನೋದನ್ನು ನೀವು ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಓಕೆನಾ. ಆಮೇಲೆ ಸಾಗಾಣಿಕೆಯಲ್ಲಿ ನಿಮಗೆ ಗೊತ್ತಿರಬೇಕು, ವಿಶೇಷವಾಗಿ ಬರ್ತಕ್ಕಂಥದ್ದು ರಕ್ತ, ಹೃದಯ, ರಕ್ತನಾಳಗಳು. ಇವು 3 ಸಾಗಾಣಿಕಾ ವ್ಯೂಹದ ಘಟಕಗಳು, ನೆನಪಿಟ್ಕೊಡ್ರಿ. ಓಕೆನಾ. ಇಲ್ಲಿ ರಕ್ತ ಅನ್ನೋದು ಆಹಾರ, ಆಕ್ಸಿಜನ್, ತ್ಯಾಜ್ಯ ವಸ್ತುವನ್ನು ದೇಹದ ಸಾಗಾಣಿಕೆಗೆ ಬಳಸಿದ್ರೆ ರಕ್ತವನ್ನು ಪಂಪು ಮಾಡೋದು ಹೃದಯ. ಆಮೇಲೆ ರಕ್ತವನ್ನು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತಲುಪಿಸೋ ಕೆಲಸ ರಕ್ತನಾಳಗಳು ಮಾಡ್ತಾವೆ. ಇದು ಮಾನವನ ಹೃದಯದ ಚಿತ್ರ, ವಿಶೇಷವಾಗಿ ಸೆಪ್ಟಮ್ ನೆನಪಿಟ್ಕೊಡ್ರಿ. ಓಕೆನಾ. ಆಮೇಲೆ ಇಲ್ಲಿ ಮಹಾಪಧಮನಿ, ಎಡ ಹೃತ್ಕರ್ಣ, ನೀಶಾಪಿಧಮನಿ, ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ. ಯಾಕಂದ್ರೆ ಪ್ರತಿಯೊಂದು ಒಂದೊಂದು ಭಾಗಗಳನ್ನು ಸಹಿತ ಕೊಟ್ಟು ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ಬೋದು. ಸೊ ಯಾವ ಭಾಗ ಏನು ಮಾಡ್ತದೆ ಅಂತಕ್ಕದ್ದು ಕೂಡ ಇಂಪಾರ್ಟೆಂಟ್ ಅದ. ಇನ್ನು ಬಿಸಿ ರಕ್ತದ ಪ್ರಾಣಿಗಳು ಮತ್ತು ಶೀತ ರಕ್ತದ ಪ್ರಾಣಿಗಳ ಬಗ್ಗೆನೂ ಕೂಡ ಸ್ವಲ್ಪ ನೆನಪಿಟ್ಕೊಡ್ರಿ. ಬಿಸಿ ರಕ್ತ ಪ್ರಾಣಿ ಅಂದರೆ ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪಕ್ಷಿಗಳು, ಸ್ತನಿಗಳ ಪ್ರಾಣಿಗಳು ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು ಬಳಸ್ತಾವೆ. ಆದರೆ ಮೀನು ಮತ್ತು ಉಭಯವಾಸಿಗಳಂಥ ಪ್ರಾಣಿಗಳು ಈ ಉದ್ದೇಶಕ್ಕಾಗಿ ಶಕ್ತಿ ಬಳಸೋದೇ ಇಲ್ಲ. ದೇಹದ ಉಷ್ಣತೆ, ವಾತಾವರಣದ ಉಷ್ಣತೆ ಮೇಲೆ ಅವಲಂಬಿಸಿರೋದೇ ಶೀತರಕ್ತದ ಪ್ರಾಣಿಗಳು ಅನ್ನೋದು ಇಂಪಾರ್ಟೆಂಟ್. ಹಾಗಾದರೆ ಮೇನ್ ನಿಮಗೆ ಹೃದಯದಲ್ಲಿ ಕೇಳ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಇಮ್ಮಡಿ ಪರಿಚಲನೆ ಅಂತ ಒಂದು ಕೇಳ್ತಾರೆ. ಇದು ನಿಮ್ಗೆ ಇಂಪಾರ್ಟೆಂಟ್ ಅದ, ಇದನ್ನು ಸ್ಕ್ರೀನ್ಶಾಟ್ನ ತಗೊಳ್ಳೇಬೇಕು, ಇದನ್ನು ಓದಲೇಬೇಕು. ರಕ್ತ ಒಂದು ಸಂಪೂರ್ಣ ಪರಿಚಲನೆಯಲ್ಲಿ 2 ಬಾರಿ ಹೃದಯವನ್ನು ಪ್ರವೇಶಿಸಿ ಹೋಗೋದಕ್ಕೇನೆ ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಆಮ್ಲಜನಕ ರಹಿತ ರಕ್ತ ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯ ಪ್ರವೇಶಿಸುತ್ತದೆ. ಹೃದಯದಿಂದ ಶ್ವಾಸಕೋಶಕ್ಕೆ ತೆರಳಿ ಅನಿಲ ವಿನಿಮಯದ ಮೂಲಕ ರಕ್ತ ಆಮ್ಲಜನಕ ಸಹಿತವಾಗ್ತದೆ. ಆವಾಗ ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತ ಪುನಃ ಹೃದಯವನ್ನು ತಲುಪಿಸಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸ್ತದೆ. ಈ ಕೋಷ್ಟಕ ನಿಮಗೆ ಗೊತ್ತಿರಬೇಕು. ದೇಹದ ಭಾಗಗಳು ಹೃದಯ, ಶ್ವಾಸಕೋಶ, ಆಕ್ಸಿಜನ್ ಸಮೃದ್ಧ, ಕಾರ್ಬನ್ ಡೈಆಕ್ಸೈಡ್ ಸಮೃದ್ಧ. ಸೊ ಇದು ಇಂಪಾರ್ಟೆಂಟ್ ಅದ, ಇದು ಕೂಡ ನಿಮಗೆ ಗೊತ್ತಿರಲಿ. ಆಮೇಲೆ ರಕ್ತನಾಳಗಳಲ್ಲಿ ಬಂದಾಗ ಅಪಧಮನಿ ಮತ್ತು ಅಭಿಧಮನಿಗಳ 2 ವ್ಯತ್ಯಾಸ. ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಕೊಂಡೊಯ್ದು ಅಪಧಮನಿ, ವಿವಿಧ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ತರೋದು ಅಭಿಧಮನಿ. ಆಮೇಲೆ ಇದಕ್ಕೆ ಕವಾಟಗಳು ಇರೋದಿಲ್ಲ ಅಪಧಮನಿಗೆ. ಅಭಿಧಮನಿಗಳಿಗೆ ಏನಾಗಿರ್ತದಪ್ಪ ಅಂದ್ರೆ ಕವಾಟ ಇರ್ತದೆ. ಇದು ಇಂಪಾರ್ಟೆಂಟ್. 2 ಆದರೂ ನೆನಪಿಟ್ಕೊಂಡ್ರು ನಿಮ್ಮ ಕೆಲಸ ಆಗ್ತದೆ. ಇದು ಸ್ವಲ್ಪ ಕಿರುತಟ್ಟೆಗಳ ಕೆಲಸ ನೋಡ್ಕೊಂಡೋಗಿ ಏನು ಮಾಡ್ತದಪ್ಪ ಅಂದ್ರೆ ಇದು ಗಾಯಗಳಾದಾಗ ರಕ್ತಸ್ರಾವದಿಂದ ರಕ್ತ ನಷ್ಟವಾಗುವುದನ್ನು ಕಡಿಮೆ ಮಾಡ್ತದೆ. ಇದು ಇಂಪಾರ್ಟೆಂಟ್ ಕಿರುತಟ್ಟೆ ಕೆಲಸ ಇತ್ತು. ಇನ್ನು ದುಗ್ಧರಸದ ಕೆಲಸ ಏನಪ್ಪ ಅಂತಂದ್ರೆ ಇದು ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸ್ತದೆ. ಜೀವಕೋಶದ ಹೊರಗಿನಿಂದ ಅಧಿಕ ದ್ರವ ಪದಾರ್ಥಗಳನ್ನ ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡೋದು ದುಗ್ಧರಸದ ಒಂದು ಕೆಲಸ. ಇನ್ನು ಸಸ್ಯಗಳಲ್ಲಿ ಗೊತ್ತಿರಬೇಕು, ಸಸ್ಯದ ಎಲ್ಲ ಭಾಗಗಳಿಗೆ ನೀರು ತಲುಪಿಸೋ ಕೆಲಸ ಮಾಡೋದೇ ಜೈಲಮ್ ಅಂಗಾಂಶ. ಇದು ಇಂಪಾರ್ಟೆಂಟ್ ಅದ. ಓಕೆನಾ. ಆಮೇಲೆ ಇಲ್ಲಿ ಮುಖ್ಯವಾಗಿ ಬಾಷ್ಪ ವಿಸರ್ಜನೆ ಅಂತ ಒಂದು ಬರ್ತದೆ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ, ಯಾಕಂದ್ರೆ ಅದು ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದನ್ನು ಕೇಳಿದ್ದಾರೆ. ಆಮೇಲೆ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸ್ತಕ್ಕಂಥದ್ದು ಯಾವತ್ತಪ್ಪ ಅಂದ್ರೆ ಫ್ಲೋಯಮ್ ಅಂಗಾಂಶ.
ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಒಂದು ನೋಡ್ಕೊಡ್ರಿ. ಆಮೇಲೆ ನೀರಿನ ಸಾಗಾಣಿಕೆ ಜೈಲಮ್ ಮಾಡ್ತದೆ, ಆಹಾರದ ಸಾಗಣೆ ಫ್ಲೋಯಮ್ ಮಾಡ್ತದೆ. ಇದು ಬಾಷ್ಪ ವಿಸರ್ಜನೆಯಿಂದ ಉಂಟಾಗುವ ಶೋಷಣೆಯಿಂದ ನೀರು ಸಾಗಿಸ್ತದೆ, ಅಭಿಸರಣದಿಂದ ಉಂಟಾದ ಆಹಾರ ಸಾಗಿಸ್ತದೆ. ನೀರಿನ ಸಾಗಾಣಿಕೆಯಲ್ಲಿ ಶಕ್ತಿ ಬಳಕೆ ಆಗೋದಿಲ್ಲ. ಇಲ್ಲಿ ನೀರಿನ ಆಹಾರದ ಸಾಗಾಣಿಕೆಯಲ್ಲಿ ಶಕ್ತಿ ಬೆಳವಣಿಗೆ ಆಗ್ತದೆ. ಇದರ ಚಲನೆ ಏಕಮುಖ, ಇದರ ಮೇಲ್ಮುಖ ಮತ್ತು ಕೆಳಮುಖ ಎರಡರಲ್ಲಿನೂ ಕೂಡ ಆಹಾರದ ಸಾಗಾಣಿಕೆ ನಡೀತದೆ ಅನ್ನೋದು ನೆನಪಿರಲಿ. ಇನ್ನು ವಿಸರ್ಜನೆಗೆ ಬರೋಣ. ಸೊ ಮೇನ್ ವಿಸರ್ಜನೆಯಲ್ಲಿ ಏನಪ್ಪಾ ಅಂತಂದ್ರೆ ದೇಹದಲ್ಲಿನ ಚಯಾಪಚಯ ಕ್ರಿಯೆಯಿಂದ ಉತ್ಪತ್ತಿಯಾಗುವ ಹಾನಿಕಾರಕ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ನಾವು ವಿಸರ್ಜನೆ ಅಂತ ಕರಿತೀವಿ. ಇಂಪಾರ್ಟೆಂಟ್ ಅದ. ಇನ್ನು ವಿಸರ್ಜನೆಯಲ್ಲಿ ಮಾನವನ ದೇಹದಲ್ಲಿ ಉತ್ಪಾದನೆ ನೈಟ್ರೋಜನ್ ತ್ಯಾಜ್ಯ, ಯೂರಿಯಾ, ಯೂರಿಕ್ ಆಮ್ಲ, ಅಮೋನಿಯಾ ಇದು ನೆನಪಿರಲಿ. ಇನ್ನು ವಿಸರ್ಜನಾಂಗದ ಚಿತ್ರಗಳನ್ನು ಸಹಿತ ಕೂಡ ನೆನಪಿಟ್ಕೊಡ್ರಿ. ಸೊ ಇದರಲ್ಲಿ ಮೂತ್ರಪಿಂಡ ಯಾವುದು, ಮೂತ್ರನಾಳ ಯಾವುದು, ಮೂತ್ರಕೋಶ ಯಾವುದು, ಮೂತ್ರದ್ವಾರ ಯಾವುದು. ಇನ್ನಿಲ್ಲಿ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಮೂತ್ರಪಿಂಡದಲ್ಲಿನ ಅಸಂಖ್ಯಾತ ನೆಫ್ರಾನ್ಗಳು ಅತಿ ಸೂಕ್ಷ್ಮ ರಚನೆಗಳು ಮೂತ್ರ ಉತ್ಪಾದನೆಯ ಘಟಕಗಳಾಗಿದ್ದಾವೆ ಅನ್ನೋದು ಇದರ ಒಂದು ಕೆಲಸ. ನೆಫ್ರಾನ್ ರಚನೆ. ಈ ನೆಫ್ರಾನ್ಗಳು ಬೌಮನ್ ಆಲಿಕೆಯ ಒಂದು ಬಟ್ಟಲಿನ ಆಕಾರದ ರಚನೆ ಹೊಂದಿರ್ತಾವ. ಇದು ಗ್ಲಾನಾಮೆರುಲಸ್ ಎಂಬ ಲೋಮನಾಳ ಗುಂಪನ್ನು ಹೊಂದದ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಮೂತ್ರ ಉತ್ಪಾದನೆ ಹಂತಗಳಲ್ಲಿ ಫಸ್ಟ್ ಒಂದು ಗ್ಲೋಮೆರುಲಾನ ಸೋಸುವಿಕೆ ಆಗ್ತದೆ, ವ್ಯತ್ಯಸ್ತ ಮರುಹಿರುವಿಕೆ ಆಗ್ತದೆ, ನಳಿಕಾ ಸ್ರವಿಕೆ ಆಗ್ತದೆ. ಇಷ್ಟು ಸ್ಟಾಪ್ಸ್ಗಳು ಮೂತ್ರ ಉತ್ಪಾದನೆ ಹಂತಗಳು. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಬಂದ್ರೂ ಕೂಡ ಕ್ವಶನ್ಸು ಬರ್ತದೆ. ಇನ್ನು ಸಸ್ಯಗಳಲ್ಲಿ ವಿಸರ್ಜನೆ ಗೊತ್ತಿದೆ ನಿಮಗೆ. ಸಸ್ಯಗಳಲ್ಲಿ ನಡೀತಕ್ಕಂಥ ವಿಸರ್ಜನೆಗಳ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಅದು ಕೂಡ ನೀವು ಸ್ವಲ್ಪ ಕಣ್ಣಾಸ್ಕೊಡ್ರಿ. ಇನ್ನು ಮುಂದಿನ ಪಾಠಕ್ಕೆ ಬರ್ತೀನಿ, ನಿಯಂತ್ರಣ ಮತ್ತು ಸಹಭಾಗಿತ್ವದ ಪಾಠ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಏಕೆ ಬೇಕು, ಇದರ ಪ್ರಾಮುಖ್ಯತೆ ಏನು, ಪರಿಸರದ ಬದಲಾವಣೆಗೆ ಸೂಕ್ತವಾಗಿ ಪ್ರತಿಕ್ರಿಯೆ ಮಾಡಲಿಕ್ಕೆ, ದೇಹದ ಎಲ್ಲ ಚಟುವಟಿಕೆಗಳು ಸಮರ್ಪಕವಾಗಿ ಕಾರ್ಯ ಮಾಡಲು, ವಿವಿಧ ಕ್ರಿಯೆಗಳ ನಡುವೆ ಹೊಂದಾಣಿಕೆ ಮಾಡಲು ಅಂತ ಪಾಯಿಂಟ್ಸ್ಗಳನ್ನು ಬರೀಬೇಕು. ಇನ್ನು ಮನುಷ್ಯನಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಎರಡು ವ್ಯವಸ್ಥೆ, ಒಂದು ನರಮಂಡಲ, ಎರಡು ನಿರ್ನಾಳ ಗ್ರಂಥಿ. ಇನ್ನು ನರಕೋಶ ಏನಪ್ಪ ಅಂದ್ರೆ ನರಯುವದ ರಚನಾತ್ಮಕ ಕಾರ್ಯಾತ್ಮಕ ಮೂಲ ಘಟಕವನ್ನು ನರಕೋಶ, ಇಂಗ್ಲಿಷ್ನಲ್ಲಿ ನ್ಯೂರಾನ್ ಅಂತೀವಿ. ಈ ನರಕೋಶದ ಚಿತ್ರ ನೆನಪಿರಲಿ. ಅದರಲ್ಲಿ ಕೋಶಕೇಂದ್ರ, ಡೆಂಡ್ರೈಟ್, ಕೋಶಕಾಯ, ಆಕ್ಸಾನ್, ನರತುದಿ ನಿಮಗೆ ಗೊತ್ತಿರಲೇಬೇಕು. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ ಇಲ್ಲಿ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಇದಾವೆ ನರಕೋಶದಲ್ಲಿ, ಆಕ್ಸಾನ್ ತುದಿಗಳಲ್ಲಿ. ಅದನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಪರಾವರ್ತಿತ ಕ್ರಿಯೆ, ಇದು ಇಂಪಾರ್ಟೆಂಟ್ ಅದ. ಪರಿಸರದಲ್ಲಿ ಉಂಟಾಗುವ ಯಾವುದೇ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಯನ್ನು ನಾವು ಪರಾವರ್ತಿತ ಕ್ರಿಯೆ ಅಂತೀವಿ. ಎರಡು ಉದಾಹರಣೆಗಳನ್ನು ಕೊಡ್ತಾರೆ. ಪ್ರತಿಯೊಂದು ವಸ್ತು ಮುಟ್ಟಿದಾಗ ಕೈ ಹಿಂದಕ್ಕೆ ಎಳೆದುಕೊಳ್ತೀವಿ, ಮುಳ್ಳನ್ನು ತುಳಿದಾಗ ಕಾಲನವನ್ನು ತಕ್ಷಣಕ್ಕೆ ಎಳಿತೀವಿ. ನೆನಪಿರಲಿ, ಪರಾವರ್ತಿತ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವ ಭಾಗ ಯಾವುದಪ್ಪ ಅಂದ್ರೆ ಅದು ನಮ್ಮ ಮೆದುಳು ಬಳ್ಳಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇನ್ನು ಪರಾವರ್ತಿತ ಚಾಪ ಅಂದ್ರೆ ಏನಪ್ಪ ಅಂದ್ರೆ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆಯನ್ನು ತೋರುವವರೆಗೆ ಮಾತಿಯು ಹಾದು ಹೋಗುವ ಪ್ರಸರಣಾ ಪಥವನ್ನು ಪರಾವರ್ತಿತ ಚಾಪ ಅಂತ ಕರಿತೀವಿ. ಸೊ ಫಸ್ಟ್ ಗ್ರಾಹಕಗಳು, ಅಲ್ಲಿಂದ ಜ್ಞಾನವಾಹಿ ನರಕ್ಕೆ ಬರ್ತೀವಿ, ಅಲ್ಲಿಂದ ಸಂಪರ್ಕ ಕಲ್ಪಿಸುವ ನರಕೋಶಕ್ಕೆ ಬರ್ತೀವಿ, ಅಲ್ಲಿಂದ ಕ್ರಿಯಾವಾಹಿ ನರ ಬರ್ತೀವಿ, ಅಲ್ಲಿಂದ ಕಾರ್ಯನಿರ್ವಾಹಕ ಬರ್ತೀವಿ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಪರಾವರ್ತಿತ ಚಾಪದ ಘಟಕಗಳಲ್ಲಿ ಗ್ರಾಹಕ ಕೋಶ, ಜ್ಞಾನವಾಹಿ ನರಕೋಶ, ಸಂಪರ್ಕ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರಾವರ್ತಿತ ಚಾಪದ ಘಟಕಗಳೇ ಆಗಿದ್ದಾವೆ. ಇನ್ನು ಪರಾವರ್ತಿತ ಚಾಪದ ಅಗತ್ಯತೆ ಕೇಳಿದ್ರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಸಾಧಿಸಲಿಕ್ಕೆ, ದೇಹಕ್ಕೆ ಉಂಟಾಗುವ ಹಾನಿಯನ್ನು ತಪ್ಪಿಸಲಿಕ್ಕೆ ಪರಾವರ್ತಿತ ಕ್ರಿಯೆ ಬೇಕೇ ಬೇಕು. ಇನ್ನು ಪರಾವರ್ತಿತ ಕ್ರಿಯೆಯಲ್ಲಿ ಐಚ್ಛಿಕ ಕ್ರಿಯೆ, ಅನೈಚ್ಛಿಕ ಪ್ರತಿಕ್ರಿಯೆ ಇಂಪಾರ್ಟೆಂಟ್. ಮುಮ್ಮೆದುಳಿನಿಂದ ನಿಯಂತ್ರಿಸಲ್ಪಡೋದು ಐಚ್ಛಿಕ ಕ್ರಿಯೆ, ಮಧ್ಯದ ಮೆದುಳು ಮತ್ತು ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡೋದು ಅನೈಚ್ಛಿಕ ಕ್ರಿಯೆ. ಅದಕ್ಕೆ ಉದಾಹರಣೆಗಳು ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಡ್ರಿ. ಪರಾವರ್ತಿತ ಪ್ರತಿಕ್ರಿಯೆ ನಿಯಂತ್ರಣವಾಗೋದು ಮೆದುಳು ಬಳ್ಳಿಯಿಂದ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇದು ಮೆದುಳು ಬಳ್ಳಿಯ ಚಿತ್ರ ಇತ್ತು. ಇಲ್ಲಿ ಪಾನ್ಸ್ ಅದ, ಇದು ಸ್ವಲ್ಪ ನೋಡ್ಕೊಡ್ರಿ. ಮಧ್ಯದ ಬೆರಳು ನೋಡ್ಕೊಡ್ರಿ, ಮಹಾಮಸ್ತಿಷ್ಕ ನೋಡ್ಕೊಡ್ರಿ. ಇವು ಮೂರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೈಪೋಥಲಾಮಸ್ಸು ಕೂಡ ಇಂಪಾರ್ಟೆಂಟ್ ಅದ. ಎಲ್ಲವೂ ಇಂಪಾರ್ಟೆಂಟ್. ಬಟ್ ಲಾಸ್ಟ್ ಇಯರ್ ರಿಪೀಟೆಡ್ ಮಾಡಿದ್ದ ಪಾಯಿಂಟ್ಸ್ಗಳನ್ನು ನೋಡಿದ ನಾನು ನಿಮ್ಗೆ ಅದನ್ನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ. ಇನ್ನು ಮುಮ್ಮೆದುಳಿನ ಅಥವಾ ಮಹಾಮಸ್ತಿಷ್ಕದ ಕಾರ್ಯಗಳಂದ್ರೆ ಇದು ಪ್ರಜ್ಞೆ ಮತ್ತು ಆಲೋಚನೆಯ ಕೇಂದ್ರ. ನೆನಪಿರಲಿ, ಐಚ್ಛಿಕ ಕ್ರಿಯೆ ನಿಯಂತ್ರಣ ಮಾಡ್ತದ, ಮಾಹಿತಿ ಸಂಗ್ರಹಿಸ್ತದ, ವಿವಿಧ ಇಂದ್ರಿಯಗಳಿಂದ ಬರುವ ಸಂವೇದನೆಗಳನ್ನು ಸ್ವೀಕರಿಸುವ ಕೆಲಸವನ್ನು ಇದು ಮಾಡ್ತದೆ. ಮಧ್ಯ ಮೆದುಳಿನ ಕೆಲಸ ಏನಪ್ಪ ಅಂದ್ರೆ ಮುಮ್ಮೆದುಳು ಮತ್ತು ಹಿಮ್ಮೆದುಳಿಗೆ ಮಾಹಿತಿಯನ್ನು ಕೊಡ್ತದೆ. ಅನೈಚ್ಛಿಕ ಕ್ರಿಯೆ ನಿಯಂತ್ರಣ ಮಾಡೋದು ಇದೇ ಕೆಲಸ. ಇನ್ನು ಹಿಮ್ಮೆದುಳಿನ ಕಾರ್ಯದಲ್ಲಿ ಮೆಡುಲಾ ಇರುತ್ತೆ, ಆಮೇಲೆ ಅನುಮಸ್ತಿಷ್ಕ ಇರ್ತದೆ. ಮೆಡುಲಾ ಏನು ಮಾಡ್ತದೆ ಅಂದ್ರೆ ರಕ್ತದ ಒತ್ತಡ, ಬಾಯಲ್ಲಿ ನೀರುರುವಿಕೆ, ವಾಂತಿ ಆಗುವಿಕೆ ಅಂತ ಅನೈಚ್ಛಿಕ ಕ್ರಿಯೆಯನ್ನು ಈ ಮೆಡುಲಾ ಏನು ಮಾಡ್ತದೆ, ನಿಯಂತ್ರಣ ಮಾಡ್ತದೆ. ಬಟ್ ಐಚ್ಛಿಕ ಕ್ರಿಯೆಗಳಲ್ಲಿ ನಿಖರತೆಯನ್ನು ತೋರೋದು, ದೇಹದ ಬಗ್ಗೆ ಮತ್ತು ಸಮತೋಲನ ಕಾಪಾಡೋದು ಅನುಮಸ್ತಿಷ್ಕ. ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇತ್ತು. ಸಸ್ಯಗಳಲ್ಲಿ ಸಹಭಾಗಿತ್ವದಲ್ಲಿ ಬಂದಾಗ ನಿಮಗೆ ಮೋಸ್ಟ್ ಆಗಿ ಮುಟ್ಟಿದರೆ ಮುನಿ ಸಸ್ಯದ ಬಗ್ಗೆ ಬಹಳ ಕೇಳ್ತಾರೆ. ಅದನ್ನು ಸ್ವಲ್ಪ ನೋಡ್ಕೊಡ್ರಿ. 3 ಪಾಯಿಂಟ್ಸು. ಇದು ಬೆಳವಣಿಗೆ ಆಧಾರಿತವಲ್ಲದ ಪ್ರತಿಕ್ರಿಯೆ ಮತ್ತು ದಿಕ್ಕನ್ನು ಒಳಗೊಂಡಿರೋದಿಲ್ಲ.
ಸ್ಪರ್ಶವು ಇಲ್ಲಿ ಪ್ರಚೋದನೆಯಾಗಿದ್ದು ಎಲೆಗಳು ಮುದುಡಿಕೊಳ್ಳುವುದು ತಕ್ಷಣದ ಪ್ರತಿಕ್ರಿಯೆ. ಎಲೆಗಳಲ್ಲಿ ಜೀವಕೋಶಗಳು ನೀರಿನ ಪ್ರಮಾಣವನ್ನು ಬದಲಿಸಿ ತಮ್ಮ ಆಕಾರವನ್ನು ಬದಲಿಸಿಕೊಳ್ತವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇನ್ನು ಇವಂತೂ ಅನುವರ್ತನ ಚಲನೆ ಇಂಪಾರ್ಟೆಂಟ್, ಕೇಳ್ತಾನೂ ಇದಾರ. ಪರಿಸರದ ಪ್ರಚೋದನೆಗಳಿಗೆ ನಿರ್ದಿಷ್ಟ ಬೆಳವಣಿಗೆ ಮೂಲಕ ಸಸ್ಯಗಳು ತೋರುವ ಪ್ರತಿಕ್ರಿಯೆಗೆ ಅನುವರ್ತನಾ ಚಲನೆ ಅಂತ ಕರಿತೀವಿ. ಬೆಳಕಿನ ಕಡೆಗೆ ಹೋದ್ರೆ ದ್ವಿತೀಯ ಅನುವರ್ತನೆ, ಗುರುತ್ವ ಕಡೆ ಹೋದ್ರೆ ಗುರುತ್ವ ಅನುವರ್ತನೆ, ನೀರು ಕಡೆ ಹೋದ್ರೆ ನೀರಿನ ಜಲಾನುವರ್ತನೆ, ರಾಸಾಯನಿಕ ಹೋದ್ರೆ ರಾಸಾಯನಿಕ ಅನುವರ್ತನೆ. ಸ್ವಲ್ಪ ಧನಾತ್ಮಕ ಅನುವರ್ತನೆ ಮತ್ತೆ ಋಣಾತ್ಮಕ ಅನುವರ್ತನೆ ನೋಡ್ಕೊಡ್ರಿ. ಸಸ್ಯದ ಬೆಳವಣಿಗೆ ಪ್ರಚೋದಕ ದಿಕ್ಕಿನ ಕಡೆಗೆ ಹೋದ್ರೆ ಧನಾತ್ಮಕ, ಪ್ರಚೋದಕ ದಿಕ್ಕಿನ ವಿರುದ್ಧ ಹೋದ್ರೆ ಋಣಾತ್ಮಕ. ಇನ್ನು ದ್ವಿತೀಯ ಅನುವರ್ತನೆ ಆಲ್ರೆಡಿ ಹೇಳಿದ್ದೀನಿ. ಸಸ್ಯದ ಭಾಗಗಳು ಸೂರ್ಯನ ಬೆಳಕಿನ ಕಡೆಗೆ ತೋರುವ ಪ್ರತಿಕ್ರಿಯೆ ದ್ವಿತೀಯ ಅನುವರ್ತನೆ ಅಂತ ಹೇಳ್ತೀವಿ. ಓಕೆನಾ. ಅದರಲ್ಲಿ ಕೂಡ ಧನ ಪ್ರಕಾಶ ಅನುವರ್ತನೆ ಮತ್ತೆ ಋಣ ಪ್ರಕಾಶ ಅನುವರ್ತನೆ ಬರ್ತದೆ. ಸೊ ಇದು ಕೂಡ ಸ್ವಲ್ಪ ಚಿತ್ರಗಳನ್ನು ನೋಡ್ಕೊಡ್ರಿ. ಕಾಂಡದ ತುದಿಯಲ್ಲಿ ಆಕ್ಸಿಜನ್ ಇರ್ತದೆ ಅಂತಕ್ಕಂಥದ್ದು ಹೇಳಿದ್ದಾರೆ, ಇಂಪಾರ್ಟೆಂಟ್. ಇನ್ನು ಗುರುತ್ವಾನುವರ್ತನೆ ಸಸ್ಯದ ಭಾಗಗಳು ಭೂಮಿಯ ಗುರುತ್ವಕ್ಕೆ ತೋರುವ ಪ್ರತಿಕ್ರಿಯೆ. ಇಲ್ಲಿನೂ ಕೂಡ ಧನ ಗುರುತ್ವಾನು ಪ್ರಕ್ರಿಯೆ, ಋಣ ಗುರುತ್ವಾನುವರ್ತನೆ ಬರ್ತದೆ, ಇಂಪಾರ್ಟೆಂಟ್. ಇನ್ನು ಜಲಾನುವರ್ತನೆಯನ್ನು ತೋರಿಸ್ತಕ್ಕಂಥ ಪ್ರಯೋಗ ಇದು ಸ್ವಲ್ಪ ನೋಡ್ಕೊಂಡು ಹೋಗಿ, ಇದು ಬಂದ್ರೂ ಕೂಡ ಬರ್ಬೋದು ಈ ಪ್ರಯೋಗ. ಓಕೆನಾ. ಒಂದು ಅಪ್ಲೈಡ್ ಮಾಡಿ ಕೇಳ್ತಾರೆ. ಸೊ ಆಬ್ಜೆಕ್ಷನ್ ನೀವು ಏನು ಮಾಡಬೇಕು, ಅಬ್ಸರ್ವೇಷನ್ ವೀಕ್ಷಣೆಗಳನ್ನು ಬರಲಿಕ್ಕೆ ಕೇಳ್ತಾರೆ ಅಥವಾ ತೀರ್ಮಾನಗಳನ್ನು ತೋರಿಸಲಿಕ್ಕೆ ಕೇಳ್ತಾರೆ. ಡೈರೆಕ್ಟ್ ಆಗಿ ಬರೋದಿಲ್ಲ, ಬಟ್ ಸ್ವಲ್ಪ ಅಪ್ಲೈಡ್ ಆಗಿ ಬಂದರೆ ಬರ್ಬೋದು. ಇನ್ನು ರಾಸಾಯನಿಕ ಅನುವರ್ತನೆಗಳನ್ನು ನೋಡ್ಕೊಡ್ರಿ, ಇದು ಇಂಪಾರ್ಟೆಂಟ್ ಇತ್ತು. ಮೊನ್ನೆ ಕೇಳಿದ್ರು ಮುಟ್ಟಿದರೆ ಮುನಿಸಸ್ಯದ ಚಲನೆ, ಆಮೇಲೆ ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯತ್ಯಾಸಗಳು ಇತ್ತು. ಸಸ್ಯ ಹಾರ್ಮೋನುಗಳು ಇಲ್ಲಿಂದ ಒಂದು ಕ್ವಶನ್ ಅಂತೂ ಬರ್ತದ. ಆಕ್ಸಿನ್ ಏನು ಮಾಡ್ತದ, ಕಾಂಡದ ತುದಿ ಸಂಶ್ಲೇಷಣೆ, ಜೀವಕೋಶ ಉದ್ದವಾಗಿ ಬೆಳೀತದ, ಸಸ್ಯದ ದ್ವಿತೀಯ ಅನುವರ್ತನೆಗೆ ಅನುಕೂಲ ಆಕ್ಸಿನ್. ಜಿಬ್ಬರ್ಲಿನ್ ಬೀಜದ ಮೊಳುವಿಕೆ ಉತ್ತೇಜಿಸ್ತದ, ಕಾಂಡದ ಉದ್ದವನ್ನು ಹೆಚ್ಚಿಸ್ತದ. ಸೈಟೋಕೆನಿನ್ ಕೋಶ ವಿಭಜನೆ ಉತ್ತೇಜನ, ಹಣ್ಣು ಮತ್ತು ಬೀಜಗಳಲ್ಲಿ ಹೆಚ್ಚಿನ ಸಾಂದ್ರತೆ ಕಂಡು ಬರ್ತದ. ಆಬಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಕುಂಠಿತ ಮಾಡ್ತವ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಒಂದು ಅಥವಾ ಎರಡಾದ್ರೂ ಕೂಡ ಬಂದೇ ಬರ್ತದ. ಸಸ್ಯ ಹಾರ್ಮೋನುಗಳು ಬರ್ಬೋದು ಅಥವಾ ಪ್ರಾಣಿ ಹಾರ್ಮೋನುಗಳು ಬರ್ಬೋದು, ಎರಡರಲ್ಲಿ ಒಂದಂತೂ ಕೂಡ ಬಂದೇ ಬರ್ತದ. ಓಕೆನಾ. ಆಮೇಲೆ ಇದು ನಿರ್ನಾಳ ಗ್ರಂಥಿ ಮತ್ತೆ ಹಾರ್ಮೋನುಗಳು. ಸೊ ಅದ್ರ ಸ್ವಲ್ಪ ಡೆಫಿನೇಷನ್ ನೋಡ್ಕೊಡ್ರಿ, ಇಲ್ಲೆಲ್ಲ ಇಂಪಾರ್ಟೆಂಟ್ ಇದಾವ. ಬೆಳವಣಿಗೆ ಹಾರ್ಮೋನು ಪಿಟ್ಯೂಟರಿ ಗ್ರಂಥಿ ದೇಹದ ಬೆಳವಣಿಗೆಯನ್ನು ಪ್ರಚೋದಿಸ್ತದ. ಥೈರಾಕ್ಸಿನ್ ಹಾರ್ಮೋನು ಥೈರಾಯ್ಡ್ ಗ್ರಂಥಿ ದೇಹದ ಬೆಳವಣಿಗೆಯ ಚಯಾಪಚಯ ಕ್ರಿಯೆ ನಿಯಂತ್ರಣ ಮಾಡ್ತಾವ. ಇನ್ಸುಲಿನ್ ಹಾರ್ಮೋನು ಮೇದೋಜೀರಕ ಗ್ರಂಥಿಯಲ್ಲಿ ಇರ್ತದ, ಅದು ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣ ಮಾಡ್ತದ. ಅಡ್ರಿನಾಲಿನ್ ಹಾರ್ಮೋನು ಅಡ್ರಿನಾಲಿನ್ ಗ್ರಂಥಿಯಲ್ಲಿ ಇರ್ತದ, ದೇಹದ ತುರ್ತು ಪರಿಸ್ಥಿತಿಗೆ ಅನುಕೂಲ. ಟೆಸ್ಟೋಸ್ಟಿರಾನ್ ಹಾರ್ಮೋನು ವೃಷಣಗಳಲ್ಲಿರ್ತದ, ಕೇವಲ ಪುರುಷರಲ್ಲಿ, ಪುರುಷ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ವೀರ್ಯದ ಉತ್ಪಾದನೆ. ಇನ್ನು ಇಸ್ಟೋರೋಜನ್ ಅಂದ್ರೆ ಅಂಡಾಶಯಗಳು ಸ್ತ್ರೀಯಲ್ಲಿರ್ತಾವ, ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ಋತುಚಕ್ರದ ನಿಯಂತ್ರಣವನ್ನು ಮಾಡ್ತಾವ ಅನ್ನೋದನ್ನು ಬರೆದ್ರೆ ಸಾಕು. ಬೆಳವಣಿಗೆ ಹಾರ್ಮೋನಲ್ಲಿ ಹೆಚ್ಚು ಸ್ರವಿಸಿದ್ರೆ ದೈತ್ಯತೆ, ಕಡಿಮೆ ಸ್ರವಿಸಿದ್ರೆ ಕುಬ್ಜತೆ. ಇದು ಇಂಪಾರ್ಟೆಂಟ್. ಗೈಟರ್ ಗಳಗಂಡದ ರೋಗ ಅಯೋಡಿನ್ ಕೊರತೆಯಿಂದ ಬರ್ತದೆ, ನೆನಪಿರಲಿ. ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಇರ್ತದೆ. ಓಕೆನಾ. ಅಧಿಕ ಸಕ್ಕರೆ ಕೊರತೆ ಆಗಿತ್ತಂದ್ರೆ ಅದು ಇಂಪಾರ್ಟೆಂಟ್. ಹಾರ್ಮೋನುಗಳಿಗೆ ಹೇಗೆ ಕೆಲಸ ಮಾಡ್ತಾವ ಅನ್ನೋದನ್ನು ಕೇಳಿದಾರೆ, ಇದೊಂದೇ ನೋಡ್ಕೊಂಡು ಹೋಗಿ. ನರವ್ಯೂಹ ಮತ್ತು ಯಾವುದು ಹಾರ್ಮೋನ್ ವ್ಯವಸ್ಥೆಯ ನಡುವಿನ ವ್ಯತ್ಯಾಸ, ಇಷ್ಟು ನೋಡ್ಕೊಂಡು ಹೋದ್ರೆ ಎರಡು ಪಾಠದಲ್ಲಿ ಇವು ಬಿಟ್ಟರೆ ಬೇರೆ ಯಾವುದೇ ಕ್ವಶನ್ಗಳು ಬರೋದಿಲ್ಲ.